ಯತ್ನಾಳ್ ಅವರು ಸ್ವತಂತ್ರವಾಗಿದ್ದಾರೆ. ಅವ್ರು ಏನೇ ಮಾಡಿದ್ರು ನಡೆಯುತ್ತೆ. ಬೆಂಗಳೂರಿನಲ್ಲೇ ಮಾಜಿ ಶಾಸಕ ರಾಜುಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಷ್ಟು ದಿನ ಯತ್ನಾಳ್ ಅವರು ಪಕ್ಷದ ಚೌಕಟ್ಟಿನಲ್ಲಿದ್ದರು. ಒಂದು ಪಕ್ಷ ಕಟ್ಟಿದ್ರು ನಡೆಯುತ್ತೆ, 4 ಪಕ್ಷ ಕಟ್ಟಿದ್ರು ಕೂಡ ನಡೆಯುತ್ತೆ. ಯಡಿಯೂರಪ್ಪನವರು ಇಬ್ಬರು ಶಾಸಕರಿಂದ ಪಕ್ಷ ಕಟ್ಟಿದ್ದಾರೆ. ಯತ್ನಾಳ್ ಅಜೆಂಡಾ ಬೇರೆ ಇದೆ ಅಂತ ಮಾಜಿ ಶಾಸಕ ರಾಜುಗೌಡ ಹೇಳಿದ್ದಾರೆ. ಈಗೇನ್ರಿ ಯತ್ನಾಳ್ ಅಣ್ಣವರು ಸ್ವತಂತ್ರರ, ಅವ್ರು ಏನು ಮಾಡಿದ್ರು ನಡೀತದೆ. ಇಷ್ಟು ದಿನ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿದ್ದರು, ಏನಾದರೂ ಸಲಹೆ ಸೂಚನೆ ಕೊಡೋದು ಮಾತಾಡ್ತಿದ್ವಿ. ಈಗ ಅವ್ರು ಸ್ವತಂತ್ರ, ಹೊಸ ಪಕ್ಷ 1 ಕಟ್ಟಿದ್ರು ನಡೀತದೆ, 4 ಕಟ್ಟಿದ್ರು ನಡೀತದೆ. ಅದ್ರ ಬಗ್ಗೆ ನಾವೇನು ಹೆಚ್ಚಿಗೆ ಹೇಳೋಕ್ಕೆ ಹೋಗಂಗಿಲ್ಲ. ಎಲ್ಲ ಕೆಲವೊಂದು ಹಿಂದೂ ಕಾರ್ಯಕರ್ತರು ಎಲ್ಲರೂ ಅವ್ರ ಜೊತೆಗೆ ಸೇರಿದ್ದಾರೆ. ಎಲ್ಲರೂ ಮಾತಾಡ್ತಾರೆ. ಸ್ವಲ್ಪ ದಿನ ಆದಮೇಲೆ ಎಲ್ಲ ಸರಿ ಹೋಗ್ತದೆ ಅಂತ ನಮಗೂ ವಿಶ್ವಾಸ ಇದೆ. ಸರ್, ನಾನು ಹೇಳೋದಿಷ್ಟೇ, ಏನು ಮಾಡಿದ್ರು ಮಾಧ್ಯಮದ ಎದುರಿಗೆ ಮನವಿ ಮಾಡಿದರೆ ಇದು ಸರಿ ಹೋಗೋದಲ್ಲ. ಪಕ್ಷದ ಚೌಕಟ್ಟಿನಲ್ಲಿ ಹೋಗಿ ವರಿಷ್ಠರಿಗೆ ಮನವರಿಕೆ ಮಾಡಿ, ವರಿಷ್ಠರ ಜೊತೆ ಕುಂತು ವರಿಷ್ಠರಿಗೆ ಮನವೊಲಿಸಿ ಇನ್ನೊಂದು ಸರಿ ಈ ಥರ ಘಟನೆ ಆಗಲ್ಲ ಅಂತಂದಾಗ ಏನಾದರೂ ವಿಚಾರ ಮಾಡ್ಬೋದು. ಸುಮ್ಮನೆ ಮಾಧ್ಯಮದಲ್ಲಿ ಹೇಳಿದರೆ ಸುಮ್ಮನೆ ಒಂದು ಹೇಳಿಕೆಗೆ ಅಷ್ಟೇ ಸೀಮಿತ ಆಗ್ತಂತ ನನ್ನ ಅನಿಸಿಕೆ. ಯಡಿಯೂರಪ್ಪ ಸಾಹೇಬರು ಈ ಪಕ್ಷ ಇಬ್ಬರು ಶಾಸಕರಿಂದ ಪ್ರಾರಂಭ ಮಾಡಿ ಒಬ್ಬರು ಬಿಟ್ಟು ಹೋದ್ಮೇಲೆ ಅವರೊಬ್ಬರೇ ಇದ್ದು ಇಲ್ಲಿವರೆಗೆ ಕಟ್ಟಿ ಬೆಳೆಸಿದ್ದಾರೆ. ಈಗ ಯತ್ನಾಳ್ ಅಣ್ಣವ್ರದ್ದು ಮೊದಲಿಂದ ಒಂದೇ ಅಜೆಂಡಾ ಇದೆ. ಅವ್ರ ಅಜೆಂಡಾ ಅವ್ರು ಮಾಡ್ಕೊಂಡು ಹೊಟ್ಟಿದ್ದಾರೆ. ಆ ಒಂದು ಅಜೆಂಡಾಗೋಸ್ಕರ ಇಷ್ಟೊಂದೆಲ್ಲ ಸಮಸ್ಯೆಗಳಾಗಿದ್ದಾವೆ. ಇವತ್ತೇನಿದೆ, ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷ ನಮಗೇನು ಟಾಸ್ಕ್ ಕೊಡ್ತಾ ಆ ಕೆಲಸ ಮಾಡೋಂಥ ಕೆಲಸ ನಾವು ಪಕ್ಷದಲ್ಲಿ. ಈಗ ನೋಡ್ರಿ, ಕರ್ನಾಟಕದಲ್ಲಿ ಯಾರ್ಯಾರು ಪಕ್ಷ ಕಟ್ಟಿದಾರೋ ತಮಗೆ ಗೊತ್ತಿದೆ, ಯಾರ್ಯಾರು ಎಷ್ಟೇ ಸಕ್ಸಸ್ಫುಲ್ ಆಗಿರೋ ಗೊತ್ತಿದೆ. ಅದ್ರ ಬಗ್ಗೆ ನಾನೇನು ಜಾಸ್ತಿ ಮಾತಾಡೋಷ್ಟು ದೊಡ್ಡವಲ್ಲ. ನಮ್ಮದೇನಾದ್ರು BJP ಪಕ್ಷದ ಪಕ್ಷ ಚೌಕಟ್ಟಿನಲ್ಲಿ ಇದು ಮಾಡ್ತೀವಿ. ಈಗೇನಂದರೆ